ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ಳಿ ಮಾಸ್ಟರ್ಸ್. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಸಾಧ್ಯವಾದಷ್ಟು ನಮ್ಮ ಧ್ಯಾನಕ್ಕೆ ಪಿರಮಿಡ್ ಎನರ್ಜಿಯನ್ನ ಬಳಸ್ಕೊಳ್ತಾ ಬರೋಣ ಮಾಸ್ಟರ್ಸ್. ಇದರಿಂದ 3 ಪಟ್ಟು ಅಧಿಕವಾಗಿ ವಿಶ್ವಮಯ ಪ್ರಾಣ ಶಕ್ತಿಯನ್ನ ನಾವೆಲ್ಲರೂ ಪಡ್ಕೊಳ್ಬಹುದಾಗಿದೆ. ಪ್ರತಿಯೊಂದು ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ಕ್ರಮೇಣ ನಮ್ಮ ಬುದ್ಧಿ ಸ್ಥಿತಗೊಳ್ಳುತ್ತೆ. ಆಗ ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದಿಂದ ಇಡೀ ಶರೀರವನ್ನ ಪ್ರವಹಿಸ್ತಾ ಬರುತ್ತೆ. 2,72,000 ನರನಾಡಿ ಮಂಡಲಗಳನ್ನ ಶುದ್ಧೀಕರಣ ಮಾಡ್ತಾ ಬರುತ್ತೆ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಪತ್ರಿಜಿ ಗುರುಗಳ ಚೈತನ್ಯದ ಜೊತೆ ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆಯ ಚೈತನ್ಯವನ್ನ ನಾವು ಆಹ್ವಾನಿಸ್ಕೊಂಡಿದೀವಿ. ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ಇವರೆಲ್ಲರ ಚೈತನ್ಯವಾದ ಜೊತೆ ನಾವೆಲ್ಲರೂ ನಮ್ಮ ಆತ್ಮ ಚೈತನ್ಯವನ್ನ ಅನುಸಂಧಾನಗೊಳಿಸಿ ಒನ್ನಸ್ಸಿಂದ PSSM ನ ಶಾಂಭಾರದಲ್ಲಿ ಕುಳಿತು ಧ್ಯಾನ ನಿರತರಾಗಿದ್ದೇವೆ ಮಾಸ್ಟರ್ಸ್. Be with your breath and ignore all your thoughts. ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಪ್ರಕೃತಿ ಸಹಜವಾಗಿ ಈ ಕ್ರಿಯೆ ನಡೀತಾ ಇದೆ. ಪ್ರಯತ್ನ ಪೂರ್ವಕವಾಗಿ ಉಸಿರಾಟ ಬೇಡ ಮಾಸ್ಟರ್ಸ್. ಅದಾಗದೆ ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಸಹಜ ಸ್ವಭಾವವಾಗಿ ಉಸಿರಾಟ ಹೇಗ್ ನಡೀತಾ ಇದೆಯೋ ಅದನ್ನೇ ಗಮನಿಸಿ. ಕತ್ತಲೆ ಕಂಡರೆ ಅದನ್ನೇ ಗಮನಿಸಿ. ಡಾಟ್ಸ್, ಲೈನ್ಸ್ ಏನ್ ಕಾಣಿಸ್ತಿದ್ಯೋ ಅದನ್ನೇ ಗಮನಿಸಿ. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್. ನಾನು ಓಕೆ ಕಣ್ ತೆರಿಬಹುದು ಅಂತ ಹೇಳೋವರೆಗೂ ಯಾರು ಕಣ್ಣುಗಳನ್ನ ತೆರೆಯಬಾರದು ಮಾಸ್ಟರ್ಸ್. ಪ್ರತಿಯೊಂದು ಉಸಿರಾಟದ ಮೇಲೆ ಗಮನ. ಧ್ಯಾನವೆಂದರೆ ಯಾವುದೇ ಸ್ತೋತ್ರ ಪಾರಾಯಣವಲ್ಲ, ಮಂತ್ರ ಜಪವಲ್ಲ, ಯಾವುದೇ ಗುರುವಿನ ನಾಮಸ್ಮರಣೆ ಅಲ್ಲ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಗಿಷ್ಟವಾದಂತಹ ಗುರುಗಳನ್ನ, ಇಷ್ಟ ದೇವರುಗಳನ್ನ ಇನ್ವೈಟ್ ಮಾಡ್ಕೊಂಡಿದ್ದಾಯ್ತು. ಆ ನಂತರ ನಾವಿನ್ಯಾರನ್ನು ನೆನೆಸ್ಕೊಳ್ಬಾರ್ದು. ಶಾಂತ ಸ್ಥಿತಿಯಲ್ಲಿ ನಮ್ಮೊಳಗೆ ನಾವು ಪ್ರವೇಶಿಸ್ಕೊಳ್ಬೇಕು ಮಾಸ್ಟರ್ಸ್. ಶಾಂತವಾಗಿ ಕುಳಿತುಕೊಳ್ಬೇಕು. ನಾವು ಧ್ಯಾನಕ್ಕೆ ಕುಳಿತುಕೊಳ್ಳೋದಷ್ಟೇ ನಮ್ಮ ಕೆಲಸ. ಧ್ಯಾನ ಅನ್ನೋದು ಅದಾಗದೆ ಘಟಿಸುವಂತದ್ದು.
ಪ್ರತಿಯೊಂದು ಶ್ವಾಸದ ಮೇಲೆ ನಾವು ಗಮನವನ್ನ ಹರಿಸ್ತಾ ಹರಿಸ್ತಾ ಕ್ರಮೇಣ ಬುದ್ಧಿಸಿತಗೊಂಡಾಗ ಅಪಾರವಾದ ಗೋಲ್ಡನ್ ಡಿವೈನ್ ಕಾಸ್ಮಿಕ್ ಎನರ್ಜಿ ನಮ್ಮ ನಿತ್ಯ ಬ್ರಹ್ಮರಂಧ್ರದೊಳಗಿಂದ ನಮ್ಮ ಶರೀರದೊಳಗಡೆ ಪ್ರವಹಿಸುತ್ತೆ ಮಾಸ್ಟರ್ಸ್. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮೊಳಗಡೆ ಪ್ರವಹಿಸ್ತಾ ಇದೆ. ಕೆಲವರಿಗೆ ತಲೆಯಲ್ಲಿ ಭಾರ ಅನ್ನಿಸ್ಬೋದು, ಕೆಲವರಿಗೆ ಕೈಗಳಲ್ಲಿ ಭಾರ ಅನ್ನಿಸ್ಬೋದು, ಕೆಲವರಿಗೆ ಕಾಲುಗಳು ಶೀತ ಅನ್ನಿಸ್ಬೋದು. ಅಂದ್ರೆ ಕಾಲುಗಳೆರಡು ತಣ್ಣಗಾಗಬಹುದು, ಆದ್ರೂ ಕೂಡ ವಿಚಲಿತರಾಗಬೇಡಿ. ಇದೆಲ್ಲ ಧ್ಯಾನಕ್ಕೆ ಕುಳಿತಾಗ ಕಾಯಾನುಪಸನ ಅನ್ನೋದು ಹಾಗೆ ಆಗುತ್ತೆ. ಶಾಂತವಾಗಿರಿ, ಸಾಕ್ಷೀಭೂತವಾಗಿ ಗಮನಿಸ್ತಾ ಇರಿ ಮಾಸ್ಟರ್ಸ್. ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಗಮನಿಸ್ತಾ ಇರಿ. ತಲೆಯಲ್ಲಿ ಯಾವ್ದಾದ್ರು ಆಲೋಚನೆಗಳು ಬಂತು ಅಂದಾಗ ಶ್ವಾಸದ ಕಡೆ ಗಮನ ಹರಿಸಿ. ಆಲೋಚನೆ ಏನು ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ ಅಂದಾಗ ಒಳಗಣ್ಣಿಗೆ ಏನ್ ಕಾಣಿಸ್ತಿದ್ಯೋ ಅದನ್ನೇ ಗಮನಿಸಿ. ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಧ್ಯಾನ ಸರ್ವ ರೋಗ ನಿವಾರಣಿ, ಧ್ಯಾನ ಸಕಲ ಭೋಗಕಾರಿಣಿ, ಧ್ಯಾನ ಸರ್ವಶಾಸ್ತ್ರಜ್ಞಾನ ಪ್ರಸಾದಿನಿ ಮಾಸ್ಟರ್ಸ್. ಧ್ಯಾನಾರ್ಥಿ ಧ್ಯಾನಕ್ಕೆ ಕುಳಿತಾಗ ಲಾಭಗಳು ಲೆಕ್ಕವಿಲ್ಲದಷ್ಟು. ಜೀವನದಲ್ಲಿ ಧ್ಯಾನ ಎನ್ನುವುದೇ ಇಲ್ಲವಾದರೆ ಮನುಷ್ಯನಿಗೆ ಕಷ್ಟಗಳು ಲೆಕ್ಕವಿಲ್ಲದಷ್ಟು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ.
ಮುಕ್ತಿಯಿಂದ ಮಹಾಪರಿಮುಕ್ತಿಯ ಕಡೆಗೆ ನಾವೆಲ್ಲರೂ ಸಾಕ್ತಾ ಬರೋಣ ಮಾಸ್ಟರ್ಸ್. ಲಾಸ್ಟ್ 1 minute ಮಾಸ್ಟರ್ಸ್. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ಸಮಸ್ತ ಗುರು ಪರಂಪರೆ ಋಷಿ ಪರಂಪರೆಯ ಚೈತನ್ಯಕ್ಕೆ, ಬ್ರಹ್ಮಾಂಡಕ್ಕೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಈ ಫಿಸಿಕಲ್ ಬಾಡಿಗೂ ಕೂಡ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ಹೇಳೋಣ ಮಾಸ್ಟರ್ಸ್. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಲಾಸ್ಟ್ 5 seconds. 5, 4, 3, 2, 1, 0. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ತೆಗೆಯುತ್ತಾ ಕಣ್ಣುಗಳ ನಿಧಾನವಾಗಿ ತೆರೆಯುತ್ತಾ ಅಂಗೈಗಳನ್ನೇ ಮುಗುಳ್ನಗೆಯಿಂದ ನೋಡ್ಕೊಳ್ಳಿ ಮಾಸ್ಟರ್ಸ್. ಈ ಸುಂದರವಾದ ಅದ್ಭುತವಾದ ಧ್ಯಾನಕ್ಕೆ ನಾವೆಲ್ಲರೂ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಈ ಸರಳ, ಸುಲಭ, ಅದ್ಭುತವಾದ ಆನಾಪಾನಸತಿ ಧ್ಯಾನವನ್ನ ನಮ್ಮೆಲ್ಲರಿಗೂ ಪಿರಮಿಡ್ ಎನರ್ಜಿಯ ಮುಖಾಂತರ ಪರಿಚಯಿಸಿಕೊಟ್ಟಂತಹ ಆಧ್ಯಾತ್ಮಿಕ ಸೂರ್ಯ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ನಾವೆಲ್ಲರೂ ಸಮರ್ಪಿಸುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮಾಸ್ಟರ್ಸ್. ಮತ್ತೆ ನಾಳೆ ಸಂಜೆ ನಿಮ್ಮೆಲ್ಲರನ್ನ ಮತ್ತೆ ಆನಾಪಾನಸತಿ ಧ್ಯಾನದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು ಮಾಸ್ಟರ್ಸ್.